ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಯಾಸ್ ಮಾರ್ಕೆಟ್ ಕ್ಯಾಪ್ ಫಾಲ್ಸ್ ಬಿಲೋ $4 trillion ಅಥವಾ ಅಪ್ರಾಕ್ಸಿಮೇಟ್ಲಿ 348 lakh crores. ಇಂಡಿಯಾದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ $4 trillion ಮಾರ್ಕ್ಕಿಂತ ಕಮ್ಮಿ ಬಂದಿದೆ ಹಾಗೂ ಇದು 14 ಮಂತ್ ಲೋ ಇದು. ಹಾಗೂ ಇದು ಯಾಕೆ ಅಂದರೆ ಬಿಕಾಸ್ ಆಫ್ ದ ವೀಕನಿಂಗ್ ರುಪಿ ಹಾಗೂ ಮತ್ತೆ FIS ಔಟ್ಫ್ಲೋನು ಆಗ್ತಾ ಇದೆ, ಅದರಿಂದ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒನ್ ಆಫ್ ದ ವರ್ಸ್ಟ್ ಪರ್ಫಾರ್ಮಿಂಗ್ ಮಾರ್ಕೆಟ್ಸ್ 2025 ಇಲ್ಲಿವರೆಗೆ. ಮಾರ್ಕೆಟ್ ಕ್ಯಾಪ್ ಅಪ್ರಾಕ್ಸಿಮೇಟ್ಲಿ 18% ಬಿದ್ದಿದೆ ಹಾಗೂ ಮಾರ್ಕೆಟ್ ಕ್ಯಾಪ್ ಜಿಂಬಾಬ್ವೆ ಹಾಗೂ ಐಸ್ಲ್ಯಾಂಡ್ ಸ್ಟಾಕ್ ಮಾರ್ಕೆಟ್ಸು ಅಪ್ರಾಕ್ಸಿಮೇಟ್ಲಿ 18% ಬಿದ್ದಿದೆ. ಇಂಡಿಯಾದ ಟೋಟಲ್ ಮಾರ್ಕೆಟ್ ಕ್ಯಾಪ್ ಅಪ್ರಾಕ್ಸಿಮೇಟ್ಲಿ $3.99 trillion, ಇದು ಲೋಯೆಸ್ಟ್ ಸಿನ್ಸ್ ಡಿಸೆಂಬರ್ 2023 ಹಾಗೂ ಪೀಕಲ್ಲಿ ಹೈಯೆಸ್ಟಲ್ಲಿ $5.14 trillion ಅಥವಾ ಅರೌಂಡ್ 447 lakh crores ಇತ್ತು. ಅದು ಮಿಡ್ ಡಿಸೆಂಬರ್ 2024 ಇಂಡಿಯನ್ ರುಪಿನೂ 2025 ಇಲ್ಲಿವರೆಗೆ 1.5% ಬಿದ್ದಿದೆ ಅಗೇನ್ಸ್ಟ್ $. ಹಾಗೂ ಇದು ಸೆಕೆಂಡ್ ವರ್ಸ್ಟ್ ಕರೆನ್ಸಿ ಇನ್ ಏಷ್ಯಾ ಆಫ್ಟರ್ ಇಂಡೋನೇಷಿಯನ್ ರುಪೈಯ. ಯುನೈಟೆಡ್ ಸ್ಟೇಟ್ಸ್ ಸ್ಟಾಕ್ ಮಾರ್ಕೆಟ್ ಕ್ಯಾಪು 3% ಈ ವರ್ಷ ಮೇಲೋಗಿದೆ ಹಾಗೂ ಚೈನಾ ಮತ್ತು ಜಪಾನ್ದು ಅಪ್ರಾಕ್ಸಿಮೇಟ್ಲಿ 2.2% ಮೇಲೋಗಿದೆ. ಇನ್ನು ಕೆಲವು ಮೇಜರ್ ಮಾರ್ಕೆಟ್ಸು ಹಾಂಗ್ಕಾಂಗ್, ಕೆನಡಾ, UK, ಫ್ರಾನ್ಸ್ ಅವ್ರದ್ದು ಮಾರ್ಕೆಟ್ ಕ್ಯಾಪ್ ಈ ವರ್ಷ 1 to 10% ಬಿದ್ದಿದೆ. ಸೊ ನಮ್ಮ ಒಂದು ಮಾರ್ಕೆಟ್ಸೇ ಜಾಸ್ತಿ ಬೀಳ್ತಾ ಇದೆ ಹಾಗೂ ಬೇರೆ ಎಷ್ಟೋ ಮಾರ್ಕೆಟ್ಸು ಆ್ಯಕ್ಚುಲಿ ಫ್ಲ್ಯಾಟ್ ಆಗಿದೆ, ಜಾಸ್ತಿ ಮೇಲೋಗಿಲ್ಲ, ಆದರೆ ನಮ್ಮ ಥರ ಕೆಳಗೆ ಬಂದಿಲ್ಲ. ನ್ಯೂಸ್ ನಂಬರ್ 2, ಜಿಯೋ ಸ್ಟಾರ್ ಲಾಂಚಸ್ ನ್ಯೂ OTT ಪ್ಲೇಯರ್. ಜಿಯೋ ಸ್ಟಾರು ಇದು ಮರ್ಜರ್ ಆಫ್ ಜಿಯೋ ಸಿನಿಮಾ ಹಾಗೂ ಡಿಸ್ನಿ ಹಾಟ್ಸ್ಟಾರು ಅವರು ಹೊಸ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಸೊ ದಟ್ ಈ ಎರಡು ಆ್ಯಪ್ದು ಕಂಟೆಂಟು ಒಂದೇ ಆ್ಯಪಲ್ಲಿ ಸಿಕ್ಕಲಿ ಅಂತ. ಜಿಯೋ ಸ್ಟಾರ್ ಕಂಪ್ನಿ ಆ್ಯಕ್ಚುಲಿ ಮರ್ಜರ್ ಆಫ್ ವಯಾಕಾಮ್ 18 ಹಾಗೂ ಸ್ಟಾರ್ ಇಂಡಿಯಾ ಕಂಪ್ನಿ. ಈ ಹೊಸ ಪ್ಲ್ಯಾಟ್ಫಾರ್ಮಲ್ಲಿ 3 ಲಕ್ಷ ಅವರ್ಸ್ ಆಫ್ ಕಂಟೆಂಟ್ ಆಲ್ರೆಡಿ ಅವೈಲೇಬಲ್ ಇದೆ ಹಾಗೂ ಲೈವ್ ಸ್ಪೋರ್ಟ್ಸ್ ಕವರೇಜು ಇರುತ್ತೆ. ಅದರಲ್ಲಿ ಯೂಸರ್ ಬೇಸು ಅಪ್ರಾಕ್ಸಿಮೇಟ್ಲಿ 50 ಕೋಟಿ ಕಸ್ಟಮರ್ಸು. ಈ ಹೊಸ OTT ಪ್ಲ್ಯಾಟ್ಫಾರ್ಮು ಎಲ್ಲರಿಗೂ ಆಕ್ಸೆಸಿಬಲ್ ಇರುತ್ತೆ, ಆದರೆ ಕೆಲವು ಕಂಟೆಂಟಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಸಬ್ಸ್ಕ್ರಿಪ್ಷನ್ನು $149 ಸ್ಟಾರ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3, ಟಾಟಾ EV ಪ್ಲಾನ್ಸ್ ಟು ಡಬಲ್ ಇಂಡಿಯಾಸ್ EV ಚಾರ್ಜ್ ಪಾಯಿಂಟ್ಸ್. ಟಾಟಾ EV ಇದು ಟಾಟಾ ಮೋಟರ್ಸ್ದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಡಿವಿಷನ್ನು. ಅವರು ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಚಾರ್ಜಿಂಗ್ ಪಾಯಿಂಟ್ಸು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ 4 ಲಕ್ಷ ಮಾಡ್ಕೋಬೇಕು ಬೈ 2027 ಅಂತ. ಸದ್ಯಕ್ಕೆ ಅರೌಂಡ್ 2 ಲಕ್ಷ ಇದೆ ಅಂತ ಎಸ್ಟಿಮೇಟ್ಸ್ ಹೇಳ್ತಾ ಇದೆ. ಸದ್ಯಕ್ಕೆ ಪಬ್ಲಿಕ್ ಚಾರ್ಜಿಂಗು 18,000 ಚಾರ್ಜಿಂಗ್ ಪಾಯಿಂಟ್ಸ್ ಇದೆ ಹಾಗೂ 1,50,000 ಪ್ರೈವೇಟ್ ಅಥವಾ ಹೋಮ್ ಆಫೀಸ್ ಚಾರ್ಜರ್ಸ್ ಇದೆ. ಅಂದರೆ ಎಷ್ಟೋ ಅಪಾರ್ಟ್ಮೆಂಟ್ಸಲ್ಲಿ ಎಷ್ಟೋ ಮನೆಗಳಲ್ಲಿ ನೀವು ನೋಡಿರ್ತೀರಿ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜ್ ಮಾಡ್ತಿರ್ತಾರೆ. ಅದನ್ನು ಈಗ 2 lakhs ಅಪ್ರಾಕ್ಸಿಮೇಟ್ಲಿ 4 lakhs ಮಾಡಬೇಕಂತ ಟಾಟಾದು ಒಂದು ಉದ್ದೇಶ ಹಾಗೂ ಅದರಿಂದ ಅವರ ಕಾರ್ ಸೇಲ್ ಮಾಡಲಿಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಕೆಲವು ವರ್ಷ ಹಿಂದೆ ಚಾರ್ಜಿಂಗ್ ಪಾಯಿಂಟ್ ಯೂಟಿಲೈಸೇಷನ್ನು ಬರೀ 3-4% ಇತ್ತು. ಈಗ ಅಪ್ರಾಕ್ಸಿಮೇಟ್ಲಿ 20% ಆಫ್ ಚಾರ್ಜಿಂಗ್ ಪಾಯಿಂಟ್ಸ್ ಯೂಸ್ ಆಗ್ತಾ ಇದೆ. ಸೊ ಅದೊಂದು ಒಳ್ಳೆ ನ್ಯೂಸು. 10 to 15% ಯೂಟಿಲೈಸೇಷನ್ ಆದ್ರೆ ಅದು ಬ್ರೇಕ್ ಈವನ್ ಪಾಯಿಂಟ್ ಬರೋದು. ಟಾಟಾಡು ಓಪನ್ ಕೊಲಾಬ್ರೇಷನ್ ಫ್ರೇಮ್ವರ್ಕಲ್ಲಿ ಅದು 2023 ಸ್ಟಾರ್ಟ್ ಆಗಿದ್ದು, ಅದರ ಕೆಳಗೆ ಸುಮಾರು ಪಬ್ಲಿಕ್ ಚಾರ್ಜಿಂಗ್ ಪಾಯಿಂಟ್ಸನ್ನು ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಕಂಪ್ನಿ ಆಲ್ರೆಡಿ 1,50,000 ಪ್ರೈವೇಟ್ ಅಥವಾ ಹೋಮ್ ಚಾರ್ಜರ್ಸ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಪ್ಲಸ್ ಇನ್ನೊಂದು 2,500 ಕಮ್ಯುನಿಟಿ ಚಾರ್ಜರ್ಸ್ ಪ್ಲಸ್ ಟಾಟಾ ಡೀಲರ್ಶಿಪ್ಸಲ್ಲಿ 750 ಚಾರ್ಜಿಂಗ್ ಪಾಯಿಂಟ್ಸು ಎಲೆಕ್ಟ್ರಿಕ್ ವೆಹಿಕಲ್ಸಿಗೆ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 4, PM ಮೋದಿ ಆ್ಯಂಡ್ US ಪ್ರೆಸಿಡೆಂಟ್ ಟ್ರಂಪ್ ಮೀಟಿಂಗ್. ನಿನ್ನೆ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಹಾಗೂ ಡೊನಾಲ್ಡ್ ಟ್ರಂಪ್ ಅವರ ಮೀಟಿಂಗ್ ಆಗಿತ್ತು US ಅಲ್ಲಿ. ಹಾಗೂ ಈ ಎರಡು ಲೀಡರ್ಸು ತುಂಬ ಡಿಸ್ಕಷನ್ಸ್ ಮಾಡಿದ್ದಾರೆ ರಿಗಾರ್ಡಿಂಗ್ ಟ್ರೇಡ್ ರಿಲೇಷನ್ಸು, ಇಮಿಗ್ರೇಷನ್, ಮಿಲಿಟರಿ ಸೇಲ್ಸು, ನ್ಯೂಕ್ಲಿಯರ್ ಟೆಕ್ನಾಲಜಿ ಹಾಗೂ ಡಿಫೆನ್ಸ್ ಎಕ್ವಿಪ್ಮೆಂಟು. ಇಂಡಿಯಾ ಹಾಗೂ US ಏನು ಅಗ್ರಿ ಮಾಡಿದ್ರು ಅಂದರೆ ಅವರ ಟ್ರೇಡು ಬಿಟ್ವೀನ್ ದ 2 ಕಂಟ್ರೀಸ್ $500 billion per annum ಆಗಬೇಕು ಅಥವಾ 43.5 lakh crores ಅಪ್ರಾಕ್ಸಿಮೇಟ್ಲಿ ಬೈ ಇಯರ್ 2030 ಆಗಬೇಕು. ಹಾಗೂ F-35 ಅಂತ ಒಂದು ಫೈಟರ್ ಜೆಟ್ಸ್ ಇದೆ, ಅಡ್ವಾನ್ಸ್ಡ್ ಫೈಟರ್ ಜೆಟ್ಸ್ US ಇಂದ. ಅದೂ US ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇಂಡಿಯಾಕ್ಕೆ ಫ್ಯೂಚರಲ್ಲಿ ಸೇಲ್ ಮಾಡ್ಬೋದು ಅಂತ. ಟ್ರಂಪ್ ಮತ್ತು ಮೋದಿ ಅವರು ಇನ್ನೊಂದು ಅಗ್ರಿಮೆಂಟಿಗೆ ಬಂದಿದ್ದಾರೆ. ಅವರು ಹೇಳಿದ್ದಾರೆ ಯುನೈಟೆಡ್ ಸ್ಟೇಟ್ಸ್ದು ಆಯಿಲ್ ಮತ್ತು ಗ್ಯಾಸು ಇಂಡಿಯಾಕ್ಕೆ ಸಪ್ಲೈ ಆಗುತ್ತೆ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಲೀಡಿಂಗ್ ಸಪ್ಲೈಯರ್ ಆಫ್ ಗ್ಯಾಸ್ ಮತ್ತು ಆಯಿಲು ಇಂಡಿಯಾಕ್ಕೆ ಆಗ್ತಾರೆ ಅಂತ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸು ಅಪ್ರಾಕ್ಸಿಮೇಟ್ಲಿ 3% ಡೌನು ಹಾಗೂ ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸು ಅಪ್ರಾಕ್ಸಿಮೇಟ್ಲಿ 2% ಡೌನು. ಓವರಾಲ್ ಮಾರ್ಕೆಟ್ಸು ವೀಕ್ ಆಗಿತ್ತು.
ಬಟ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಸ್ಸು ಸ್ವಲ್ಪ ಜಾಸ್ತಿ ಬಿದ್ದಿದೆ. ಅಫ್ಕೋರ್ಸ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಸ್ಸಸ್ಸು ಜಾಸ್ತಿ ಮೇಲೆ ಹೋಗಿತ್ತು ರ್ಯಾಲಿ ಆಗೋ ಟೈಮಲ್ಲಿ. ಸೊ ಬೀಳೋ ಟೈಮಲ್ಲೂ ಸ್ವಲ್ಪ ಯಾವಾಗಲೂ ಜಾಸ್ತಿನೇ ಬೀಳುತ್ತೆ ಕಂಪೇರ್ ಟು ನಿಫ್ಟಿ 50 ಇಂಡೆಕ್ಸ್. ನಾನು ಈ ವಿಡಿಯೋ ಶೂಟ್ ಮಾಡಿದ್ದು ಇವತ್ತಿನ ಮಾರ್ಕೆಟ್ ಕ್ಲೋಸ್ ಮುಂಚೆ. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟು ನಮ್ಮ ಟೀಮ್ ಅವರು ನಿಮಗೆ ಇಲ್ಲಿ ಪ್ರೆಸೆಂಟೇಷನ್ ಹಾಕ್ತಾರೆ, ನೀವು ಆ ಇವತ್ತಿನ ಸಮರಿಯನ್ನು ನೋಡಬಹುದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.